ಗಣೇಶೋತ್ಸವದ ಸಂದರ್ಭದಲ್ಲಿ ಮದ್ದೂರು ಸೇರಿದಂತೆ ಹಲವು ಕಡೆ ಕಲ್ಲು ತೂರಾಟ ಆಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮದ್ದೂರಿನಲ್ಲಿ ಗಲಾಟೆ ಮಾಡಿದವರನ್ನ ಬಂಧಿಸಿದೀವಿ, ಕಾನೂನು ಕ್ರಮ ತಗೊಳ್ತೀವಿ. ನಿನ್ನೆ ರಾತ್ರಿ ಗಲಾಟೆ ಮಾಡಿದವರ ಬಂಧನ ಮಾಡಲಾಗಿದೆ. ಕೆಲವು ಕಡೆ ಸಣ್ಣ ಪುಟ್ಟ ಘಟನೆ ನಡೆದಿವೆ, ನಿಯಂತ್ರಣದಲ್ಲಿದೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಪರಮೇಶ್ವರ್ ಅವರು ಯಾವ ಆಂಗಲ್ ಇಂದ ಈ ತರ ಮಾತಾಡ್ತಾರೆ ಅಂತ ಹೇಳಿ. ಎಷ್ಟು ಉಡಾಫೆ ಮಾತಾಡ್ತೀರಿ ಪ್ರತಿ ಸಲ? ಸಣ್ಣ ಪುಟ್ಟ ಘಟನೆ ಯಾವುದು? ಸಣ್ಣ ಪುಟ್ಟ ಘಟನೆ ನಿಮ್ಗೆ ಎಲ್ಲೋ ಒಂದು ಅತ್ಯಾಚಾರ ಆದ್ರೆ ಇಂಥದ್ದು ನಡೀತಾ ಇರುತ್ತೆ ಅಂತ ಹೇಳ್ತೀರಿ. ಕೋಮು ಸಂಘರ್ಷ ಆದ್ರೆ ಸಣ್ಣ ಪುಟ್ಟ ಘಟನೆ ಅಂತ ಹೇಳ್ತೀರಿ. ಸೂಕ್ಷ್ಮ ಪ್ರದೇಶಗಳಿಗೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. 2-3 ಕಡೆ ಸಣ್ಣ ಪುಟ್ಟ ಘಟನೆ. ಯಾವ್ದ್ರಿ ಸಣ್ಣ ಪುಟ್ಟ ಘಟನೆ? ಇಷ್ಟು ಲಾಠಿ ಚಾರ್ಜ್ ಆಗೋ ಮಟ್ಟಕ್ಕೆ ಹೋಗಿದೆ, ಉದ್ವಿಗ್ನಗೊಂಡಿದೆ ಪರಿಸ್ಥಿತಿ, ಕಲ್ ತೂರಾಟ ಆಗಿದೆ, ಲಾಠಿ ಚಾರ್ಜ್ ನಡೆಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಘಟನೆ ಅಂತ ಹೇಳ್ತಾರೆ ಪರಮೇಶ್ವರ್ ಅವರು. ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಬಂದ ಅಂತೇಳಿ ಅವನು ಸ್ಟ್ಯಾಬಿಂಗ್ ಮಾಡಕ್ ಟ್ರೈ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದಿದ್ದಾರೆ ಗಣಪತಿ ಹೋಗುವಾಗ. ಈ ತರದ್ದೆಲ್ಲ ಆಗಿದೆ. ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಮಾಡಿದ್ದಾರೆ. ನಾವು ಎಲ್ಲ ರೀತಿಯ ಕ್ರಮ ತಗೊಳ್, ಜನನು ಕೋಆಪರೇಟ್ ಮಾಡ್ಬೇಕಲ್ಲ. ನಾವು ಅಪೀಲ್ ಮಾಡ್ಕೊಳ್ತೀವಿ, ಎನಫ್ ಅಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತಿವಿ, ಎಲ್ಲ ಮಾಡ್ತೀವಿ. ಜನ ಸಮುದಾಯ ಅವರು ಕೂಡ ಕೋಆಪರೇಟ್ ಮಾಡಬೇಕು. ಎಲ್ಲ 2 ಸಮುದಾಯದವರು ಕೋಆಪರೇಟ್ ಮಾಡಬೇಕು. ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಅಂಡ್ ಪರಮೇಶ್ವರ್ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ತಾ ಇದ್ದಾರೆ. ಯಾವ ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅನ್ನೋದೊಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪರಮೇಶ್ವರ್ ಅವರೇ. ಇನ್ನು ಗಣೇಶೋತ್ಸವಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದಿಂದ ವಿಘ್ನ. ಮದ್ದೂರು ಗಣೇಶ ಗಲಾಟೆ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಕಳೆದ ವರ್ಷ ನಾಗಮಂಗಲದಲ್ಲಿ ಮತಾಂಧ ಕಿಡಿಗೇಡಿಗಳು ಕಲ್ ತೂರಾಟ ಮಾಡಿದ್ರು, ಅಂಗಡಿ ಮುಗ್ಗಟ್ಟುಗಳನ್ನ ವಾಹನಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ರು. ಈ ವರ್ಷವೂ ಗಣೇಶ ವಿಸರ್ಜನೆ ವೇಳೆ ಹಿಂದೂಗಳಿಗೆ ಭದ್ರತೆ ಒದಗಿಸಿಲ್ಲ. ಕಳೆದ ವರ್ಷ ನಾಗಮಂಗಲ, ಶಿವಮೊಗ್ಗ ಸೇರಿ ಹಲವು ಕಡೆ ಕೋಮು ದಳ್ಳೂರಿ ಹೆಚ್ಚಾಗಿತ್ತು. ಈ ಬಾರಿ ಕೂಡ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವರ್ಷ ಮದ್ದೂರು, ಹುಬ್ಬಳ್ಳಿ, ಬಾಗಲಕೋಟೆ, ಸಾಗರ, ಧಾರವಾಡ 4ರಿಂದ 5 ಕಡೆ ನೆಮ್ಮದಿಯ ಗಣೇಶೋತ್ಸವಕ್ಕೆ ಭಂಗ ಉಂಟು ಮಾಡಿದೆ. ಮದ್ದೂರು ಗಲಾಟೆ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್, ಅವ್ರ ಪ್ರಕಾರ ಎಲ್ಲವೂ ಆಕಸ್ಮಿಕ ಸಣ್ಣ ಘಟನೆಗಳು ಅಥವಾ ಘಟನೆಗಳ ಬಗ್ಗೆ ಗೊತ್ತಿಲ್ಲ ಅಂತ ಏನಾದ್ರೂ ಹೇಳ್ತಾರೋ ಪರಮೇಶ್ವರ್ ಅವರು? ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಿಂದೂಗಳಿಗೆ ಭದ್ರತೆ ಒದಗಿಸಿಲ್ಲ ಅಂತ ಹೇಳಿ ಪರಮೇಶ್ವರ್ ಅವರೇ ಹೇಳ್ತಾರೆ. ಮೇಲ್ಗಡೆ ನಿಂತ್ಕೊಂಡು, ಮಸೀದಿ ಮೇಲೆ ನಿಂತ್ಕೊಂಡು 3ರಿಂದ 4 ವರ್ಷದ ಹುಡುಗರು ಉಗಿದಿದ್ದಾರೆ. ಮತ್ತೆ ಅದು ಹೇಗೆ ಸಣ್ಣ ಪುಟ್ಟ ವಿಚಾರ ಆಗುತ್ತೆ ಅಂದ್ರೆ, ಈಗ್ಲಿಂದಾನೇ ಆ ಮಕ್ಕಳ ಮನಸ್ಥಿತಿಯಲ್ಲಿ ಅಥವಾ ಆ ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿಯಂತ ವಿಷ ಬೀಜವನ್ನ ಬಿತ್ತಾ ಇದ್ದಾರೆ. ಅದು ಯಾವುದೇ ಧರ್ಮದವರಾಗಿರ್ಲಿ, ಅನ್ಯ ಧರ್ಮದವರೇ ಆಗಿರ್ಲಿ, ನಿಮ್ಮ ಧರ್ಮದ ಆಚರಣೆಗಳಿಗೆ ಎಷ್ಟು ಬೆಲೆ ಇದೆಯೋ ಮತ್ತೊಂದು ಧರ್ಮದ ಆಚರಣೆಗಳಿಗೂ ಬೆಲೆ ಕೊಡಬೇಕಾಗಿರೋದು ಎಲ್ಲ ಧರ್ಮದವರ ಕರ್ತವ್ಯ. ಹಿಂದೂಗಳು ಯಾರು ಬಿಟ್ಟಿ ಸಿಕ್ಕಿಲ್ಲ. ನಿಮ್ಮ ಧರ್ಮದ ಆಚರಣೆಗಳಿಗೆ ಹಿಂದೂಗಳು ಯಾರಾದ್ರೂ ಅಡ್ಡಿ ಮಾಡ್ತಾರಾ? ಎಲ್ರಿಗೂ ನ್ಯಾಯ ಒಂದೇ. ಈ ನೆಲದ ಕಾನೂನು ಏನ್ ಹೇಳುತ್ತೆ ಅದನ್ನ ಪಾಲಿಸಲೇಬೇಕಾಗತ್ತೆ. ಯಾರೋ ಮೇಲ್ಗಡೆ ನಿಂತ್ಕೊಂಡು 3-4 ವರ್ಷದ ಮಕ್ಕಳು ಕೆಳಗಡೆ ಉಗಿತಾರೆ ಅಂತ ಹೇಳಿದ್ರೆ ಎಂಥ ಬುದ್ಧಿ ಕಲಿಸ್ತಾ ಇದೀರಿ?